ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಸೀಸನ್ 5 ಖ್ಯಾತಿಯ ಕೃಷಿತ ಪಂಡರವರ ಸ್ನೇಹಿತ ಉದ್ಯಮಿಯಾಗಿದ್ದ ವೈಶಾಖ್ ರವರು ಇವತ್ತು ಕೃಷಿತ ಪಂಡರವರ ಮನೆಯಲ್ಲಿಯೇ ನೇಣು ಬಿಗಿದು ಸಾವನ್ನಪ್ಪಿದ್ದಾರೆ. ಹೌದು, ಕೃಷಿತ ಪಂಡರವರು ಮನೆಯಲ್ಲಿ ಇಲ್ಲದಿದ್ದಾಗ ಅವರಿಗೆ ಕಾಲ್ ಮಾಡಿ ನಾನು ಸಾಯುತ್ತಿದ್ದೇನೆ, ನನಗೆ ಬದುಕಲು ಇಷ್ಟವಿಲ್ಲ ಎಂದು ಅವರಿಗೆ ಕಾಲ್ ಮಾಡಿ ಹೇಳಿದ್ದರಂತೆ. ಆವಾಗ ಕೃಷಿತ ಪಂಡರವರು ಹೊರಗಡೆ ಇದ್ದ ಕಾರಣ, ಅವರು ತುಂಬ ದೂರ ಇದ್ದ ಕಾರಣ ಅವರ ಮನೆಯವರಿಗೆ ಅಂದರೆ ವೈಶಾಖ್ ರವರ ವೈಫ್ ರವರಿಗೆ ಕಾಲ್ ಮಾಡಿ ಹಿಂಗೆ ಹೇಳ್ತಿದ್ದಾರೆ, ಹೋಗಿ ನಮ್ಮ ಮನೆಯನ್ನು ಚೆಕ್ ಮಾಡಿ ದಯವಿಟ್ಟು ಬೇಗ ಹೋಗಿ, ಅವರು ಸಾಯ್ತೀನಿ ಅಂತ ಹೇಳ್ತಿದ್ದಾರೆ ಅಂತಾರೆ. ಆವಾಗ ಅವರ ಫ್ಯಾಮಿಲಿಯವರು ಕೃಷಿತ ಪಂಡರವರ ಅಪಾರ್ಟ್ಮೆಂಟ್ಗೆ ತಲುಪುವಷ್ಟರಲ್ಲಿ ಆಲ್ರೆಡಿ ಅವರು ಸಾವನ್ನಪ್ಪಿರುತ್ತಾರೆ. ಕೃಷಿತ ಪಂಡರವರು RR ನಗರದ ಎಲಿಗೆಂಟ್ ಟ್ರಾನ್ಕ್ವಾಲಿಟಿ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿರುತ್ತಾರೆ. ಕೃಷಿತ ಪಂಡರವರ ಮನೆಯಲ್ಲಿಯೇ ವೈಶಾಖ್ ರವರು ಕೂಡ ಇರುತ್ತಾರೆ. ಉದ್ಯಮಿ ವೈಶಾಖ್ ರವರಿಗೆ ಆಲ್ರೆಡಿ ಮದುವೆಯಾಗಿ 14 ವರ್ಷದ ಮಗನಿದ್ದಾನೆ, ಮುದ್ದಿನಂತ ಹೆಂಡತಿ ಇದ್ದಾರೆ. ಇವರ ಇಬ್ಬರನ್ನೂ ಬಿಟ್ಟು ಕೃಷಿತ ಪಂಡರವರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಿದ್ದು 100% ತಪ್ಪೆ. ಇಲ್ಲಿ ಬರೀ ವೈಶಾಖ್ದಷ್ಟೇ ತಪ್ಪಿಲ್ಲ, ಕೃಷಿತ ಪಂಡದು ಕೂಡ ದೊಡ್ಡ ತಪ್ಪಿದೆ. ಅವರಿಗೆ ಮದುವೆಯಾಗಿದೆ, ಮಗನಿದ್ದಾನೆ ಅಂತ ತಿಳಿದಿದ್ದರೂ ಕೂಡ ಯಾಕೆ ಅವರ ಜೊತೆ ರಿಲೇಶನ್ಶಿಪ್ನಲ್ಲಿ ಇರಬೇಕಿತ್ತು? ಇವರು ಮೊದಲಿಗೆ AVR ಅರವಿಂದ್ ಅವ್ರ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ಅದಾದ ನಂತರ ವೈಶಾಖ್ ರವರ ಜೊತೆ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ಇದು ಗೊತ್ತಾಗಿದ ಅರವಿಂದ್ ರವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದಾದ ನಂತರ ಅರವಿಂದ್ ರವರಿಗೆ ಇವರಿಬ್ಬರೂ ಸೇರಿ 7 ಕೋಟಿಗೆ ಬೇಡಿಕೆ ಇಡ್ತಾರೆ. ಅವರನ್ನು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿರ್ತಾರಂತೆ, ನಮಗೆ ನೀನು ಇಷ್ಟು ಕೋಟಿ ದುಡ್ಡು ಕೊಡಬೇಕಂತ. ಆ ಸಂದರ್ಭದಲ್ಲಿ ಇವರಿಬ್ಬರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ, ಅಂದರೆ ವೈಶಾಖ್ ರವರನ್ನು ಹಾಗೂ ಕೃಷಿಕ ಪಂಡ ಇಬ್ಬರನ್ನು ಕೂಡ. ಅದೆಲ್ಲ ಮುಗೀತು ಅನ್ನೋಷ್ಟರಲ್ಲಿ RJ ಮನೋಜ್ ರವರ ಒಂದು ಪಾಡ್ಕಾಸ್ಟ್ನಲ್ಲಿ ಬಂದು ಕೃಷಿಕ ಪಂಡವರು ಹೇಳ್ತಾರೆ, ಅಲ್ಲಿ ನನ್ನದೇನು ತಪ್ಪಿಲ್ಲ, ನನ್ನನ್ನು ಬದುಕಲು ಬಿಡಿ, ನಾನು ಈಗ ಸಿಂಗಲ್ ಆಗಿದ್ದೇನೆ ಅಂತೆಲ್ಲ ಬೇಡಿಕೊಳ್ತಾರೆ. ಆದರೆ ಇಲ್ಲಿ ನೋಡಿ, ವೈಶಾಖ್ ರವರ ಜೊತೆಯಲ್ಲೇ ಇಟ್ಟುಕೊಂಡು ಎಷ್ಟು ಸುಳ್ಳು ಹೇಳಿದ್ದಾರೆ ಇವರು ಅಂತ. ಈ ಕಡೆ AVR ಅರವಿಂದ್ ಅವ್ರಿಗೂ ಮೋಸ, ಈ ಕಡೆ ವೈಶಾಖ್ ರವರಿಗೂ ಮೋಸ. ಇಲ್ಲಿ ನಿಜವಾಗಿಯೂ ಏನಾಗ್ತಿದೆ ಅಂತ ತಿಳಿಯುತ್ತಿಲ್ಲ. ವೈಶಾಖ್ ರವರ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಬಂದ ನಂತರವೇ ಗೊತ್ತಾಗುತ್ತೆ ನಿಜಾಂಶ ಏನೆಂದು. ಇದು ನಿಜವಾಗಿಯೂ ಕೊಲೆನಾ ಅಥವಾ ಅವರೇ ಈ ನಿರ್ಧಾರವನ್ನು ತೆಗೆದುಕೊಂಡ್ರ ಅಂತ. ನಿಜವಾಗಿಯೂ ಹೇಳ್ಬೇಕಂದ್ರೆ ಕೃಷಿತ ಪಂಡಗಿಂತ ವೈಶಾಖ್ ರವರ ವೈಫು ಇನ್ನೂ ಮುದ್ದಾಗಿ ತುಂಬ ಚೆನ್ನಾಗಿಯೇ ಇದ್ದಾರೆ. ಅದ್ಯಾಕೆ ಇವರಿಗೆ ಇಷ್ಟು ಕೆಟ್ಟು ಬುದ್ಧಿ ಬರುತ್ತೋ ನಮಗಂತೂ ಗೊತ್ತಿಲ್ಲ. ವೈಶಾಖ್ ರವರಿಗೆ ಹಾಗೂ ಅವರ ಹೆಂಡತಿಗೆ ನಿಜವಾಗಿಯೂ ಜಗಳ ಸ್ಟಾರ್ಟ್ ಆಗಿದ್ದು ಕೃಷಿತ ಪಂಡ ವಿಷಯದಲ್ಲೇ. ಅರವಿಂದ್ ರವರ ಕೇಸ್ ನಡೆಯುವಾಗ ಕೃಷಿತ ಪಂಡ ಹಾಗೂ ವೈಶಾಖ್ ರವರನ್ನು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ವೈಶಾಖ್ ರವರು ಅರವಿಂದ್ ರವರಿಗೆ 7 ಕೋಟಿ ಕೊಡುವಂತೆ ಧಮಕಿ ಹಾಕಿದ್ದಾರೆ, ಲೆಟರ್ ಬರೆದಿದ್ದಾರೆ ಎನ್ನುವುದು ಎಲ್ಲ ತಿಳಿದಾಗ ಅವರ ಹೆಂಡತಿಗೆ ಗೊತ್ತಾದಾಗಂತೂ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ತಾರೆ. ಅಲ್ಲಿಂದ ನೋಡಿ ಸಂಸಾರದಲ್ಲಿ ಬಿರುಕು ಬಿಡೋದು. ನಮಗೆ ಗೊತ್ತಿಲ್ದಂಗೆ ಇವಳಿಗೆ ಇಷ್ಟು ಎಲ್ಪ್ ಮಾಡ್ತಿದ್ದಾನೆ, ಅವಳ ಜೊತೆ ಇದ್ದಾನೆ ಅಂತ ಗೊತ್ತಾದಾಗ ಎಂಥ ಹೆಂಡತಿಗಾದರೂ ಕೋಪ ಬಂದೇ ಬರುತ್ತೆ. ಅವಳ ವಿಷಯವಾಗಿ ನನ್ನ ಗಂಡ ಇಷ್ಟೆಲ್ಲ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕಾಗಿ ಇಬ್ಬರ ನಡುವೆ ಜಗಳ, ಮನಸ್ತಾಪ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ವೈಶಾಖ್ ರವರು ಕೃಷಿತ ಪಂಡರವರ ಮನೆಯಲ್ಲಿಯೇ ಸ್ಟೇ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ಕೃಷಿತ ಪಂಡರವರು ಎಲ್ಲ ಪಾಡ್ಕಾಸ್ಟ್ಗಳಲ್ಲಿ ಹೇಳೋದು ಮಾತ್ರ, ನಾನು ಒಬ್ಬಳೇ ಇದ್ದೀನಿ, ನಾನು ಯಾರ ಸವಾಸಕ್ಕೂ ಹೋಗಲ್ಲ, ನನಗೆ ಯಾವುದೂ ಬೇಡ, ನಾನು ಒಂಟಿಯಾಗಿರಲು ಇಷ್ಟಪಡುತ್ತೇನೆ ಅಂತ ಮಾತ್ರ ಸುಮ್ಮನೆ ಸುಳ್ಳು ಹೇಳ್ತಿರ್ತಾರೆ. ಇನ್ನು ಇವರ ಸಾವಿನಲ್ಲಿ ಯಾರ್ಯಾರ ಕೈವಾಡ ಇದೆ ಎಂದು ಅವರ ಕಾಲ್ಸ್ ಇರ್ಬೋದು, ಅದೇ ರೀತಿ ಮರಣೋತ್ತರ ರಿಪೋರ್ಟ್ ಇರ್ಬೋದು, ಪ್ರತಿಯೊಂದು ಚೆಕ್ ಮಾಡಿದ ನಂತರವೇ ಗೊತ್ತಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಿಳಿಸಿ.